ನೊಂದವರ ಹಾಗೂ ತುಳಿತಕ್ಕೊಳಗಾದ ಜನರಿಗೆ ಕೈಲಾದ ಸಹಾಯವನ್ನ ಮಾಡಿದರೆ ಸಾಕು, ಆ ಭಗವಂತನು ಮೆಚ್ಚಿ ಹರಸಿ ಆಶೀರ್ವದಿಸುತ್ತಾನೆ. ಮೋಹನ್ ಕುಮಾರ್ ಅಭಿಮತ. ಸಮಾಜದಲ್ಲಿನ ಶೋಷಿತರು, ತುಳಿತಕ್ಕೊಳಗಾದವರು ಹಾಗೂ ನೊಂದವರ ಬದುಕಿನಲ್ಲಿ ಹೊಸ ಬೆಳಕನ್ನ ಮೂಡಿಸುವ ದಿಕ್ಕಿನಲ್ಲಿ ರಾಷ್ಟ್ರಕೂಟ ಸೇವಾ ಸಂಸ್ಥೆಯು ಬದ್ಧತೆಯಿಂದ ಕೆಲಸ ಮಾಡ್ತಾ ಇದೆ ಎಂದು ಸಂಸ್ಥೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೋಹನ್ ಕುಮಾರ್ ಹೇಳಿದ್ದಾರೆ. ಅವರು ಕೃಷ್ಣರಾಜಪೇಟೆ ಪಟ್ಟಣದ ಹೊರವಲಯದ ಸಾಧುಗೋನಹಳ್ಳಿ ಬಳಿ ಇರುವ ಮಾತೃಭೂಮಿ ಅನಾಥಾಶ್ರಮದಲ್ಲಿ ಸಸಿ ನೆಟ್ಟು ನೀರೆರೆಯುವ ಮೂಲಕ ಸೇವಾ ಸಂಸ್ಥೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅನಾಥಾಶ್ರಮಕ್ಕೆ ದೇಣಿಗೆ ನೀಡಿ ಮಾತನಾಡಿದ್ದಾರೆ. ರಾಷ್ಟ್ರಕೂಟ ಸೇವಾ ಸಂಸ್ಥೆಯನ್ನ ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದ ದಕ್ಷ ಪ್ರಾಮಾಣಿಕ ಐಎಎಸ್ ಅಧಿಕಾರಿ ಪಿ ಮಣಿವಣ್ಣನ್ ಅವರ ನೇತೃತ್ವದಲ್ಲಿ ಆರಂಭಿಸಲಾಗಿದ್ದು, ರಾಷ್ಟ್ರಕೂಟ ಸೇವಾ ಸಂಸ್ಥೆಯು ರಾಜ್ಯಾದ್ಯಂತ ಸಮಾಜ ಸೇವಾ ಕಾರ್ಯ ಚಟುವಟಿಕೆಗಳಲ್ಲಿ ತನ್ನನ್ನು ಸಮರ್ಪಣೆ ಮಾಡಿಕೊಂಡು ಬದ್ಧತೆಯಿಂದ ಕೆಲಸ ಮಾಡ್ತಾ ಇದೆ ಎಂದು ತಿಳಿಸಿದ್ದಾರೆ. ಮೋಹನ್ ಕುಮಾರ್ ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ನೊಂದವರು, ಶೋಷಿತರು, ತುಳಿತಕ್ಕೊಳಗಾದವರು, ಅನಾಥರು ಹಾಗೂ ನೊಂದ ಜೀವಿಗಳ ಬದುಕಿನಲ್ಲಿ ಹೊಸ ಬೆಳಕನ್ನು ಮೂಡಿಸುವ ದಿಕ್ಕಿನಲ್ಲಿ ಜೈ ಹಿಂದ್ ನಾಗಣ್ಣ ಅವರ ನೇತೃತ್ವದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಾತೃಭೂಮಿ ಅನಾಥಾಶ್ರಮವು ಬಾಡಿಗೆ ಕಟ್ಟಡದಲ್ಲಿ ನಡೆಯುತ್ತಿದೆ. ಈ ಅನಾಥಾಶ್ರಮಕ್ಕೆ ಕಾಯಕಲ್ಪ ನೀಡುವ ನಿಟ್ಟಿನಲ್ಲಿ ರಾಷ್ಟ್ರಕೂಟ ಸೇವಾ ಸಂಸ್ಥೆಯು ಕಾರ್ಯಕ್ರಮಗಳನ್ನು ರೂಪಿಸಿ ಸರ್ಕಾರದ ವತಿಯಿಂದ ಅನಾಥಾಶ್ರಮ ಸ್ವಂತ ಕಟ್ಟಡವನ್ನು ಹೊಂದುವ ದಿಕ್ಕಿನಲ್ಲಿ ಅಗತ್ಯವಾಗಿ ಬೇಕಾದ ಭೂಮಿ ಮತ್ತು ವಿಶೇಷ ಅನುದಾನವನ್ನು ದೊರಕಿಸಿಕೊಡುವ ದಿಕ್ಕಿನಲ್ಲಿ ರಾಜ್ಯದ ಸಮಾಜ ಕಲ್ಯಾಣ ಸಚಿವರಾದ ಡಾ ಎಚ್. ಮಹದೇವಪ್ಪನವರು ಹಾಗೂ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದ ಪಿ ಮಣಿವಣ್ಣನ್ ಅವರಿಗೆ ಮನವಿಯನ್ನ ಸಲ್ಲಿಸಿ ಅನಾಥಾಶ್ರಮದ ಸ್ಥಿತಿಗತಿಗಳನ್ನು ವಿವರಿಸಲಾಗಿದೆ. ಮಾತೃಭೂಮಿ ಅನಾಥಾಶ್ರಮದಲ್ಲಿ 100ಕ್ಕೂ ಹೆಚ್ಚು ನೊಂದ ಜೀವಿಗಳು ವಾಸ್ತವ್ಯವನ್ನ ಮಾಡಿಕೊಂಡು ಜೀವನ ನಡೆಸಲು ಬೇಕಾದ ಅನ್ನ ಮತ್ತು ವಸತಿಯನ್ನ ಪಡೆಯುತ್ತಿವೆ. ಈ ಅನಾಥಾಶ್ರಮಕ್ಕೆ ಶಕ್ತಿ ನೀಡಲು ನಮ್ಮ ಸೇವಾ ಸಂಸ್ಥೆಯು ಬದ್ಧವಾಗಿದೆ ಎಂದು ಮೋಹನ್ ಕುಮಾರ್ ಆತ್ಮವಿಶ್ವಾಸದಿಂದ ಹೇಳಿದ್ದಾರೆ. ಮಾತೃಭೂಮಿ ಅನಾಥಾಶ್ರಮದ ಸಂಸ್ಥಾಪಕರಾದ ಜೈ ಹಿಂದ್ ನಾಗಣ್ಣ ಮಾತನಾಡಿ, ಕೆಆರ್ಪೇಟೆ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಮ್ಮ ಅನಾಥಾಶ್ರಮಕ್ಕೆ ಅಗತ್ಯವಾಗಿ ಬೇಕಾದ ಭೂಮಿ ಮತ್ತು ವಿಶೇಷ ಅನುದಾನವನ್ನು ಒದಗಿಸಿಕೊಡುವಂತೆ ಕ್ಷೇತ್ರದ ಶಾಸಕರು, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ರಾಜ್ಯದ ಅನೇಕ ಸಚಿವರು ಹಾಗೂ ಮಾಜಿ ಸಚಿವರಲ್ಲಿ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದರೂ ಕೂಡ ಈವರೆಗೂ ನಮ್ಮ ಮನವಿಗೆ ಯಾರೂ ಕೂಡ ಪೂರಕವಾಗಿ ಸ್ಪಂದಿಸಿಲ್ಲ. ಆದ್ದರಿಂದ ನಮ್ಮ ಕಾರ್ಯಚಟುವಟಿಕೆಗಳನ್ನು ಮುಂದುವರಿಸಲು ನಮಗೆ ತೀವ್ರ ಸಂಕಷ್ಟವಾಗಿರುವ ಸಮಯದಲ್ಲಿ ರಾಷ್ಟ್ರಕೂಟ ಸೇವಾ ಸಂಸ್ಥೆಯು ನಮಗೆ ಆಶಾಕಿರಣವಾಗಿ ಹೊರಹೊಮ್ಮಿದೆ. ಸಂಸ್ಥೆಯ ಪದಾಧಿಕಾರಿಗಳು ನಮ್ಮ ಅನಾಥಾಶ್ರಮಕ್ಕೆ ಕಾಯಕಲ್ಪ ನೀಡಲು ಬದ್ಧರಾಗಿರುವುದರಿಂದ ನಮಗೆ ಕೆಲಸ ಮಾಡುವ ಹುಮ್ಮಸ್ಸು ಹೆಚ್ಚಾಗಿದೆ ಎಂದು ನಾಗಣ್ಣ ಹೇಳಿದ್ದಾರೆ. ರಾಷ್ಟ್ರಕೂಟ ಸೇವಾ ಸಂಸ್ಥೆಯ ತಾಲೂಕು ಘಟಕದ ಅಧ್ಯಕ್ಷ ಕಾಡುಮೆಣಸಿನ ಚಂದ್ರು, ಪ್ರಧಾನ ಕಾರ್ಯದರ್ಶಿ ಬಳ್ಳಿಕೆರೆ ರವು, ಮುಖಂಡರಾದ ಹೊನ್ನೇನಹಳ್ಳಿ ವೇಣು, ಪುನೀತ್ ಯುವ ಸಾಮ್ರಾಜ್ಯ ಸೇವಾ ಟ್ರಸ್ಟ್ ಅಧ್ಯಕ್ಷ ಕೆಎಲ್ ಮಹೇಶ್, ಪುರಸಭೆ ಅಧ್ಯಕ್ಷ ಡಿ ಪ್ರೇಮ್ಕುಮಾರ್, ಮಾಜಿ ಅಧ್ಯಕ್ಷ ಕೆಸಿ ವಾಸು, ಕೆಎಚ್ ರಾಮಕೃಷ್ಣ, ಕೆಆರ್ ನೀಲಕಂಠ, ಪತ್ರಕರ್ತರಾದ ಸೈಯದ್ ಖಲೀಲ್, ಹೊನ್ನೇನಹಳ್ಳಿ ರವಿ ಸೇರಿದಂತೆ ಸಾಧುಗೋನಹಳ್ಳಿ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಡಾ ಕೆಆರ್ ನೀಲಕಂಠ, ಪ್ರಜಾಪವರ್ ಟಿವಿ, ಕೃಷ್ಣರಾಜಪೇಟೆ. ಹಾಸ್ಟೆಲ್ಗಳನ್ನು, ಬಿಲ್ಡಿಂಗ್ಗಳನ್ನು ಬಾಡಿಗೆಗೆ ತಗೊಂಡು ನಡೆಸ್ತಾ ಇದ್ದಾರೆ. ಆ ಒಂದು ಬಾಡಿಗೆಯನ್ನು ಸರ್ಕಾರನೇ ಪಾವತಿ ಮಾಡ್ತಾ ಇದೆ. ಅದೇ ರೀತಿ ಈ ಒಂದು ಆಶ್ರಮದ ಒಂದು ಬಾಡಿಗೆಯನ್ನು ಸರ್ಕಾರ ಪಾವತಿ ಮಾಡೋ ರೀತಿ ಮಾಡಿಕೊಟ್ರೆ ತುಂಬ ಸಂತೋಷ ಅಂತೇಳಿ ನಾನು ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈ ವಿಚಾರವನ್ನು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಒಂದು ಪ್ರಧಾನ ಕಾರ್ಯದರ್ಶಿ ಮಣಿವಣ್ಣನ್ ಪಿ IAS ಸಮಾಜ ಕಲ್ಯಾಣ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಇವರ ಮಾರ್ಗದರ್ಶನದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರಕೂಟ ರಾಜ್ಯ ಸಮಿತಿ, ಜಿಲ್ಲಾ ಸಮಿತಿ, ತಾಲೂಕು ಸಮಿತಿ ಮುಖಾಂತರ ಸಮಾಜಮುಖಿ ಕೆಲಸವನ್ನು ಮಾಡುತ್ತಿದ್ದೇವೆ. ಪ್ರಪ್ರಥಮ ಬಾರಿಗೆ ಕೇರ್ಪೇಟೆಯಲ್ಲಿರುವ ಮಾತೃ ವೃದ್ಧಾಶ್ರಮವನ್ನು ಅಭಿವೃದ್ಧಿ ಮಾಡಬೇಕು ಎಂದು ನಾವು ಪಣ ತೊಟ್ಟಿದ್ದೇವೆ. ರಾಷ್ಟ್ರಕೂಟ ಸೇವಾ ಸಮಿತಿ ಕರ್ನಾಟಕ ರಾಜ್ಯ ಘಟಕ, ಜಿಲ್ಲಾ ಘಟಕ, ತಾಲೂಕು ಘಟಕ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಮಾತೃಭೂಮಿ ವೃದ್ಧಾಶ್ರಮಕ್ಕೆ ಇವರ ಕಾರ್ಯಚಟುವಟಿಕೆಗಳಿಗೆ ಅನುಕೂಲ ಆಗಲಿ ಎನ್ನುವಂಥ ಸದಾಶಯವನ್ನು ಇಟ್ಕೊಂಡು ಇವತ್ತು ರಾಜ್ಯ ಸಮಿತಿ ವತಿಯಿಂದ ನಮ್ಮ ಮೋಹನ್ ಕುಮಾರ್ ಅವರು ಮತ್ತು ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳು ಸೇರಿದಾಗೆ ಒಂದು ಕಿರು ಕಾಣಿಕೆಯನ್ನು ಸಹಾಯದ ರೂಪದಲ್ಲಿ ನೀಡ್ತಾ ಇದ್ದೇವೆ. ದಯಮಾಡಿ ನಾಗಣ್ಣ ಅವರು ಇದನ್ನು ಸ್ವೀಕರಿಸಬೇಕು ಅಂತ ಮನವಿ ಮಾಡ್ತಾ ಇದ್ದಾರೆ. ನಮಸ್ಕಾರ. ಏಕೈಕ ವೃದ್ಧಾಶ್ರಮಕ್ಕೆ ಒಂದು ಕಾಯಕಲ್ಪವನ್ನು ನೀಡಬೇಕು ಅನ್ನುವಂಥ ಒಂದು ಬಯಕೆಯನ್ನು ಇಟ್ಕೊಂಡು ಬಂದಿದ್ದಾರೆ. ಯಾಕೆಂದ್ರೆ ಹೇಳಿ ಕೇಳಿ ಇವತ್ತು ಸ್ವಾರ್ಥ ತುಂಬಿರುವಂಥ ಸಮಾಜ, ಪ್ರಪಂಚ, ನಾನು ನನ್ನದು, ನನಗೇನೋ, ನನ್ನ ಮಕ್ಕಳಿಗೇನೋ, ಮೊಮ್ಮಕ್ಕಳಿಗೇನೋ ಅನ್ನುವಂಥ ಕಾಲಘಟ್ಟದಲ್ಲಿ ಸಮಾಜದಲ್ಲಿ ನೊಂದವರಿಗೆ ಒಂದು ಸಹಾಯವನ್ನು ಮಾಡಬೇಕು, ಸರ್ಕಾರದ ಅನುದಾನವನ್ನು ಕೊಡಿಸಬೇಕು, ಈ
ವೃದ್ಧಾಶ್ರಮಕ್ಕೆ ಒಂದು ಶಾಶ್ವತವಾದ ಕಾಯಕಲ್ಪವನ್ನು ನೀಡಬೇಕು ಅನ್ನುವಂಥ ಅವರ ಮನಸ್ಸಿನ ತುಡಿತ ಇದೆಯಲ್ಲ, ಅದು ಇಡೀ ನಾಗರಿಕ ಸಮಾಜ ಮೆಚ್ಚುವಂಥ ವಿಚಾರ ಆಗಿರೋದ್ರ ಭೂಮಿ ವೃದ್ಧಾಶ್ರಮದಲ್ಲಿ ನಮ್ಮ ಮೇಜರ್ ಮಣಿವಣ್ಣನವರು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಒಬ್ಬ ದಕ್ಷ ಪ್ರಾಮಾಣಿಕ IAS ಅಧಿಕಾರಿಗಳಾಗಿ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಸರಳತೆ ಸಜ್ಜನಿಕೆಗೆ ಹೆಸರಾಗಿರುವಂಥ ಮಣಿವಣ್ಣನವರ ನೇತೃತ್ವದಲ್ಲಿ ಒಂದು ರಾಷ್ಟ್ರಕೂಟ ಅನ್ನುವಂಥ ಒಂದು ಸೇವಾ ಸಂಸ್ಥೆಯನ್ನು ನಾವು ಆರಂಭ ಮಾಡಿದ್ದೇವೆ. ಇವತ್ತು ರಾಜ್ಯ ಮಟ್ಟದ ಈ ಸಂಘಟನೆ KR ಪೇಟೆ ಪಟ್ಟಣಕ್ಕೆ ಬಂದು ಮಾತೃಭೂಮಿ ಅನಾಥಾಶ್ರಮದಲ್ಲಿ ಸಸಿಗಳನ್ನು ನೆಡೋದ್ರ ಮೂಲಕ ಇವತ್ತು ನೊಂದವರು, ಅಶಕ್ತರು, ತುಳಿತಕ್ಕೊಳಗಾದವರು, ಶೋಷಿತರ ಬಾಳಿನಲ್ಲಿ ಬೆಳಕನ್ನು ನೀಡುವಂಥ ಕೆಲಸವನ್ನು, ಪ್ರಕೃತಿಯನ್ನು ಉಳಿಸ್ತಕ್ಕಂಥ ಕೆಲಸದ ಮೂಲಕ ಚಾಲನೆ ನೀಡ್ತಾ ಇದ್ದೇವೆ. ನಮಸ್ಕಾರ. P IAS ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಸಮಾಜ ಕಲ್ಯಾಣ ಇಲಾಖೆ ಇವರ ನೇತೃತ್ವದಲ್ಲಿ ನಾವು ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರಕೂಟ ರಾಜ್ಯ ಸಮಿತಿ ಹಾಗೂ ಜಿಲ್ಲಾ ಸಮಿತಿ ಹಾಗೂ ತಾಲೂಕು ಸಮಿತಿಗಳನ್ನ ರಚನೆ ಮಾಡಿಕೊಂಡು ಸಮಾಜಮುಖಿ ಕೆಲಸ ಕಾರ್ಯಗಳನ್ನ ಮಾಡುತ್ತಾ ಬರುತ್ತಾ ಇದ್ದೀವಿ. ಈ ರಾಷ್ಟ್ರಕೂಟದ ಗುರಿ ಮತ್ತು ಉದ್ದೇಶಗಳು, ಈ ರಾಷ್ಟ್ರಕೂಟದ ಗುರಿ ಉದ್ದೇಶಗಳು ಶಾಲೆ ಬಿಟ್ಟ ಮಕ್ಕಳನ್ನು ಹಾಗೂ ಪ್ರೀ ಕ್ಯಾಟಗರಿ ವಿದ್ಯಾರ್ಥಿಗಳನ್ನು ವಸತಿ ಶಾಲೆಗೆ ಸೇರಿಸುವುದು ಹಾಗೂ ಬಾಲ್ಯ ವಿವಾಹದ ಬಗ್ಗೆ ಜಾಗೃತಿ ಮೂಡಿಸುವುದು, ಬಾಲ್ಯ ವಿವಾಹದ ಬಗ್ಗೆ ಮನೆ ಮನೆಗೆ ಭೇಟಿ ನೀಡಿ ಅರಿವು ಮೂಡಿಸುವ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಹಾಗೂ ಸಮಾಜಕ್ಕೆ ಹೋರಾಟ ಮಾಡತಕ್ಕಂಥದ್ದು ಹಾಗೂ ಯುವಕರಿಗೆ ದುಶ್ಚಟದ ಬಗ್ಗೆ ಅರಿವು ಮೂಡಿಸ್ತಕ್ಕಂಥದ್ದು ಹಾಗೂ ನಮ್ಮ ಮುಖ್ಯವಾಗಿ ನಿರ್ಗತಿಕರನ್ನ ವೃದ್ಧಾಶ್ರಮಕ್ಕೆ ಸೇರಿಸುವುದು, ವೃದ್ಧಾಶ್ರಮದಲ್ಲಿ ಇರ್ತಕ್ಕಂಥ ಹಿರಿಯರನ್ನ, ವೃದ್ಧರನ್ನ ಸೇವೆ ಮಾಡತಕ್ಕಂಥ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಈ ಮೇಲಿನ ಉದ್ದೇಶಗಳ ಗುರಿ ಸಾಧನೆಗೆ ತಮ್ಮ ಪ್ರತಿನಿತ್ಯದ ಇಲಾಖಾ ಮತ್ತು ಕಚೇರಿ ಕೆಲಸಗಳ ಜೊತೆಗೆ ತಮ್ಮ ಕೆಲಸ ಕಾರ್ಯಗಳಿಗೆ ತೊಂದರೆಯಾಗದಂತೆ ಸಂವಿಧಾನದ ಆಶಯದೊಂದಿಗೆ ಸಮಾಜದ ನಿರ್ಮಾಣಕ್ಕೆ ನಾವು ಅವರ ಆಶಯ ಏನಿದೆ, ಅವರ ಆಶಯಕ್ಕೆ ಪೂರಕವಾಗಿ ರಾಷ್ಟ್ರಕೂಟ ಸೇವಾ ಸಮಿತಿ ಕೆಲಸವನ್ನ ಮಾಡ್ತಾ ಇದೆ. ಆ ಒಂದು ರಾಷ್ಟ್ರಕೂಟ ಸೇವಾ ಸಮಿತಿಯ ಕರ್ನಾಟಕ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಮೋಹನ್ ಕುಮಾರ್ ಅವರು ಇವತ್ತು ನಮ್ಮ ಕೃಷ್ಣರಾಜಪೇಟೆ ತಾಲೂಕಿಗೆ ಬಂದು ನಮ್ಮ KR ಪೇಟೆ ತಾಲೂಕಿನಲ್ಲಿ ನಡೀತಾ ಇರತಕ್ಕಂಥ ಏಕೈಕ ಅನಾಥಾಶ್ರಮ ಅಂತ ಹೇಳಿದ್ರೆ ಅದು ಮಾತೃಭೂಮಿ ಉಚಿತ ವೃದ್ಧಾಶ್ರಮ. ಇಲ್ಲಿ 100 ಜನ ಅನಾಥರಿದ್ದಾರೆ, ನೊಂದವರಿದ್ದಾರೆ, ಬಡವರಿದ್ದಾರೆ, ತುಳಿತಕ್ಕೊಳಗಾದವರಿದ್ದಾರೆ, ಮಕ್ಕಳಿಂದ ಬೇಡವಾಗಿರುವಂತ ತಂದೆ ತಾಯಿಗಳು, ಪೋಷಕರಿದ್ದಾರೆ. ಇಂಥ ನೊಂದ ಜೀವಿಗಳಿಗೆ ಆಸರೆಯಾಗಿ ಅವರಿಗೆ ಉಳಿಲಿಕ್ಕೆ ವಸತಿಯನ್ನ, ಅವರು ಜೀವನ ಮಾಡೋದಕ್ಕೆ ಊಟವನ್ನು ನೀಡ್ತಾ ಬಹಳ ಶ್ರಮದಿಂದ, ಬಹಳ ಕಷ್ಟದಿಂದ ಈ ಒಂದು ಅನಾಥಾಶ್ರಮವನ್ನ ನಮ್ಮ ನಾಗಣ್ಣ ಅವರು ನಡೆಸ್ತಾ ಇದ್ದಾರೆ. ನಮ್ಮ ಮೋಹನ್ ಕುಮಾರ್ ಅವರ ಆಶಯ ಏನಪ್ಪಾ ಅಂತ ಹೇಳಿದ್ರೆ, ಏನು ಈ ಒಂದು ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇರತಕ್ಕಂಥ ಈ ವೃದ್ಧಾಶ್ರಮಕ್ಕೆ ಒಂದು ಕಾಯಕಲ್ಪವನ್ನು ನೀಡಬೇಕು, ಈ ವೃದ್ಧಾಶ್ರಮಕ್ಕೆ ಒಂದು ಸ್ವಂತ ಜಾಗವನ್ನ ಕೊಡಿಸಿ ಇಲ್ಲಿ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡೋದಕ್ಕೆ ಬೇಕಾದಂತ ಅನುದಾನವನ್ನ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಕೊಡಿಸಬೇಕು. ಈ ಒಂದು ವೃದ್ಧಾಶ್ರಮಕ್ಕೆ ಕಾಯಕಲ್ಪವನ್ನ ನೀಡಬೇಕು ಅಂತ ಬಹಳ ಬದ್ಧತೆಯಿಂದ, ಪ್ರಾಮಾಣಿಕತೆಯಿಂದ ನಮ್ಮ ಮೋಹನ್ ಕುಮಾರ್ ಅವರು ಇವತ್ತು KR ಪೇಟೆಗೆ ಬಂದಿದ್ದಾರೆ. ನಾವಿಲ್ಲಿ ನೋಡಿದ್ರೆ ಬಹಳ ಸಂಕಷ್ಟಕ್ಕೆ ಸಿಕ್ಕಿರುವಂತ, ನೋವಿಗೆ ಒಳಪಾಡುತ್ತಂತ ಜನಗಳು ಇಲ್ಲಿ ಇದ್ದಾರೆ, ಇಲ್ಲಿ ಆಸರೆಯನ್ನ ಪಡೆದಿದ್ದಾರೆ. ಹಾಗಾಗಿ ನಿಜವಾಗ್ಲೂ ಕೂಡ ಮೋಹನ್ ಕುಮಾರ್ ಅವರ ದೂರದೃಷ್ಟಿ, ಹಾಗೆ ನಮ್ಮ ರಾಷ್ಟ್ರಕೂಟ ಸೇವಾ ಸಮಿತಿಯ ತಾಲೂಕು ಅಧ್ಯಕ್ಷರಾಗಿರುವಂತ ನಮ್ಮ ಚಂದ್ರಣ್ಣ ಅವರು, ಹಾಗೆ ಕಾರ್ಯದರ್ಶಿಗಳಾಗಿರುವಂತ ರವಿ ಅವರು, ಮತ್ತೆ ನಮ್ಮ ಮೋಹನ್ ಕುಮಾರ್ ಅವರ ಸಹಪಾಠಿಗಳು, ಒಡನಾಡಿಗಳು ಎಲ್ಲ ಸೇರ್ಕೊಂಡು ಇವತ್ತು KR ಪೇಟೆ ಪಟ್ಟಣಕ್ಕೆ ಬಂದು ಮಾತೃಭೂಮಿ ವೃದ್ಧಾಶ್ರಮದಲ್ಲಿ ಈ ಒಂದು ಸಸಿ ನೆಡೋದ್ರ ಮೂಲಕ ಇವತ್ತಿನ ಒಂದು ಸಮಾಜಮುಖಿ ಕೆಲಸಕ್ಕೆ ಮೋಹನ್ ಕುಮಾರ್ ಅವರು ಚಾಲನೆಯನ್ನು ನೀಡಿದ್ದಾರೆ. ಅವರು ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಾಮಾಣಿಕವಾದ ಸೇವಾ ಕೆಲಸಕ್ಕೆ ನಾವು KR ಪೇಟೆ ಎಲ್ಲ ಪತ್ರಕರ್ತರು ಅವರಿಗೆ ಧ್ವನಿಯಾಗಿದ್ದೇವೆ. ಅವರ ಎಲ್ಲ ಸಮಾಜಮುಖಿ ಕೆಲಸಗಳಲ್ಲಿ ನಾವು ಅವ್ರ ಜೊತೆ ಇರ್ತೇವೆ. ಮತ್ತೆ ನಾವು ಕೂಡ ಏನು ಕರ್ನಾಟಕ ರಾಜ್ಯದ ಒಬ್ಬ ಕ್ರಿಯಾಶೀಲ ಸಮಾಜ ಕಲ್ಯಾಣ ಸಚಿವರು ಅಂತ ಹೇಳಿದ್ರೆ ಡಾಕ್ಟರ್ HC ಮಹದೇವಪ್ಪನವರು.